ನಮಸ್ಕಾರ. SCN ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆಯ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಉತ್ಸವ ಅಂಗವಾಗಿ ತಾಳಿಕೋಟೆ ನಗರದಲ್ಲಿ ಆಯೋಜಿಸಲಾಗಿರುವ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣ ಕಾರ್ಯಕ್ರಮವು 3ನೇ ದಿನಕ್ಕೆ ಕಾಲಿಟ್ಟಿದ್ದು ಭಕ್ತಿ ಮತ್ತು ಸಂಭ್ರಮದಿಂದ ಕೂಡಿತು. ಈ ದಿನದ ವಿಶೇಷವಾಗಿ ಮಲ್ಲಮ್ಮ ತಾಯಿಯ ಜನನ, ಬಾಲ್ಯದ ಲೀಲೆಗಳು, ವರ್ಣನೆ ಹಾಗೂ ಪಾರಂಪರಿಕ ತೊಟ್ಟಿಲು ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರಸಿದ್ಧ ಪುರಾಣಿಕರಾದ ಬಸಯ್ಯ ಶಾಸ್ತ್ರಿಗಳು ತಮ್ಮ ಕಂಚಿನ ಕಂಠ ಹಾಗೂ ವಾಕ್ಚಾತುರ್ಯದಿಂದ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಜನನ ವೃತ್ತಾಂಶ ಮತ್ತು ವೃತ್ತಾಂತ ಹಾಗೂ ಬಾಲ್ಯದ ಲೀಲೆಗಳನ್ನು ಅತ್ಯಂತ ಲೀಲಾಜಾಲವಾಗಿ ಮನಮುಟ್ಟುವಂತೆ ವಿವರಿಸಿದರು. ಮಲ್ಲಮ್ಮನ ಬಾಲ್ಯದ ಪವಾಡಗಳು, ಚೇಷ್ಟೆಗಳು ಹಾಗೂ ಅಸಾಧಾರಣ ಗುಣಗಳನ್ನು ಕೇಳಿ ನೆರೆದ ಭಕ್ತ ಸಮೂಹ ಭಕ್ತಿ ಭಾವದಲ್ಲಿ ಮಿಂದೆದ್ದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ತೊಟ್ಟಿಲು ಕಾರ್ಯಕ್ರಮದಲ್ಲಿ ತಾಳಿಕೋಟೆಯ ತಾಯಂದಿರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ಸುಂದರವಾಗಿ ಅಲಂಕರಿಸಲ್ಪಟ್ಟ ತೊಟ್ಟಿಲಲ್ಲಿ ಸಾಂಕೇತಿಕ ಕಂದಮ್ಮನನ್ನು ಮಲಗಿಸಿ ಪಾರಂಪರಿಕ ವಿಧಿವಿಧಾನಗಳೊಂದಿಗೆ ಎಲ್ಲರೂ ಸೇರಿ ಮಲ್ಲಮ್ಮ ಎಂದು ನಾಮಕರಣ ಮಾಡಿ ಉಗೆ ಹೊಗೆ ಎಂದು ಜಯಕಾರ ಹಾಕಿದರು. ಈ ಸಂದರ್ಭದಲ್ಲಿ ಕುಮಾರಿ ಗೌರಿ ಹಜೇರಿ ಅವರು ತಮ್ಮ ಸುಮಧುರ ಕಂಠದಿಂದ ಭಾವಪೂರ್ವವಾಗಿ ಜೋಗುಳ ಪದವನ್ನು ಹಾಡಿ ನೆರೆದವರ ಮನಸೂರೆಗೊಂಡರು ಮತ್ತು ಎಲ್ಲರ ಪ್ರೀತಿಗೆ ಪಾತ್ರರಾದರು. ಅಲ್ಲದೆ ನಗರದ ಇತರ ಹಿರಿಯರು ಹಾಗೂ ಕಿರಿಯ ತಾಯಂದಿರು ಸಹ ಸರದಿಯಲ್ಲಿ ಜೋಗುಳ ಪದಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಟ್ಟರು. ಈ ಜೋಗುಳ ಗಾಯನವು ತಾಯಿತನದ ವಾತ್ಸಲ್ಯವನ್ನು ಮತ್ತು ಮಲ್ಲಮ್ಮ ತಾಯಿಯ ಮೇಲಿನ ಭಕ್ತಿಯನ್ನು ಎತ್ತಿ ತೋರಿಸಿತು. ಪುರಾಣ ಕಾರ್ಯಕ್ರಮದ 3ನೇ ದಿನದ ಪ್ರಸಾದದ ಸೇವಾ ಜವಾಬ್ದಾರಿಯನ್ನು ಶ್ರೀ HS ಪಾಟೀಲ್ ಮತ್ತು ದಂಪತಿಗಳು ವಹಿಸಿಕೊಂಡಿದ್ದರು. ಅವರ ಈ ಧಾರ್ಮಿಕ ಸೇವೆಗಾಗಿ ಹಾಗೂ ಕಾರ್ಯಕ್ರಮಕ್ಕೆ ನೀಡಿದ ಸಹಕಾರಕ್ಕಾಗಿ ಉತ್ಸವ ಸಮಿತಿ ವತಿಯಿಂದ ಪಾಟೀಲ್ ದಂಪತಿಯನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಒಟ್ಟಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಉತ್ಸವದ 3ನೇ ದಿನ ಕಾರ್ಯಕ್ರಮವು ಪುರಾಣ ಶ್ರವಣ, ತೊಟ್ಟಿಲು ಸಂಭ್ರಮ ಮತ್ತು ಜೋಗುಳ ಗಾಯನದೊಂದಿಗೆ ಭಕ್ತಿ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಸಂಗಮವಾಗಿ ಯಶಸ್ವಿಯಾಗಿ ನೆರವೇರಿತು. SCN ನ್ಯೂಸ್, ತಾಳಿಕೋಟೆ. ರಿಪೋರ್ಟರ್ ಗುರುನಾಥ್ ರೆಡ್ಡಿ, ಪೊಲೀಸ್ ಪಾಟೀಲ್. ಯಾರೋ ಕಾಣಲಾಗರ ಯಾರು ಮಾತಾಡ್ತಾರಂದಾಗ ಅಷ್ಟವಕ್ರನ್ನ ಹೇಳ್ತಲ್ಲಿ ಕುಂತಿದ್ದಳಲ್ಲ, ಕುಂತಂತ ಟೈಮದೊಳಗ ಆತಾಯಿ ಅಂತ ರೀ ನನ್ನ ಹೊಟ್ಟಿ ಒಳಗಿರುವಂತ ಕೂಸು ಮಾತಾಡಕತ್ತದ್ರಿ. ಒಂದು ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, 3 ಸರ್ತಿ ಅಂತೀರಿ ಅದು ಕೂಸು. ಒಂದ ಅಕ್ಷರ ತಪ್ಪ್ಯದಂದಾಗ ತಂದೆ ಶಾಪವನ್ನಿಟ್ಟ ಆ ಕೂಸಿಗೆ. ಏನಂತ? ಏನ ಗರ್ಭದೊಳಗೆ ರೀ ಈಗಲೇ ತಂದೆಗೆ ಬುದ್ಧಿ ಹೇಳಕತ್ತೆ. ಏನು ಮಾತೃ ದೈವೋಭವ, ಪಿತೃ ದೈವೋಭವ, ಆಚಾರ ದೇವೋಭವ ಅಂತ ಕರೀತಾರ. ಇನ್ನ ಹೊರಗೆ ಬಂದಿಲ್ಲ, ಇನ್ನ ಒಳಗೆ ಗರ್ಭದೊಳಗೆ ಕುಂತುಕೊಂಡು ತಂದೆಗೆ ಬುದ್ಧಿ ಹೇಳ್ತಿ ಅಂದಾಗ ನೀನು ಅಷ್ಟವಕ್ರನಾಗಿ ಹುಟ್ಟಂತ ಶಾಪವನ್ನಿಟ್ಟ. ಹೇಳ್ತಂತಾಳ ತಾಯಿ ಬರೀ ರೀ ಯಾರ ಮಗ ನೀವು ಶಾಪ್ ಕೊಡಕತ್ತೀರಿ? ನಮ್ಮದೇ ಊರ ದೇವರಿಗೆ ಅರಿಕೆ ಬಂತು, ಈಗ ನಾಳೆ ಬಣೆತನಗದ, ದಯಮಾಡಿ ಆ ಮಾತ ವಾಪಸ್ ತಗೋರಿ ಅಂದಾಗ ಆಡಿದ ಮಾತ ಒಡೆದ ಮುತ್ತ ಒಡೆದಕ ನೋಡಿ ಯಾವ ಕಾಲಕ್ಕ ಕೂಡುದಲ್ಲ ತಾಯಿ ಎಂದರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಹೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತದಿವನು. ಆಡಿದ ಮಾತ ಒಡೆದ ಮುತ್ತ ಯಾವ ಕಾಲಕ್ಕೂ ಕೊಡುದಿಲ್ಲ. ಮುಗಿತು. ತಾಯಂದರೆ 9 ತಿಂಗಳ 9 ದಿವಸಕ್ಕ ಹೊರಗೆ ಬಂದಾಗ ನಮ್ಮ ಕಣ್ಣುಗಳು ಇಲ್ಲದವಲ್ಲ, ಇಲ್ಲಿದ್ದಿದ್ದಲ್ಲ, ಮ್ಯಾಲಿತ್ತು.
ಕಿವಿ ಇಲ್ಲಿದ್ದು ಕಪಾಳ ಬಂದಿತ್ತು, ಕಪಾಳ ಮ್ಯಾಕ್ ಹೋಯ್ತು, ಬಟ್ಟೆಗಳು ಹೀಗಾದವು. ಅಷ್ಟವಕ್ರ ಅಂದ್ರೆ 8 ತರದ ಕುರಿಪಿ ಕೂಸು ಹುಟ್ಟಿತ್ತು. ಆಗ ಯವ ನನ್ನ ಮಗ ನನಗೆ ಚಂದ, ನಿಮ್ ಮಕ್ಕಳು ನಿಮಗೆ ಚಂದಲ್ಲ. ದಾರಿ ಹೋಗ ಯವ್ವ ಅಂತಿದ್ದೆ ಅಂದ್ರೆ ಯಾರು ಹುಟ್ಟಿದ ಮಗನೇ ಅಂತಿದ್ದಾಳಂತ. ಅದು ಹ್ಯಾಂಗ ಯಾಕರಲ್ಲಕ್ಕ ನನ್ನ ಮಗ ಅದ ಅಂದಾಗ ಆ ದೇಶದ ಜನಕ ಮಹಾರಾಜ ಒಂದ ಡಂಗರವನ್ನು ಸಾರ್ತ. ಅವನ ಹೆಸರೇನ್ರಿ? ಜನಕ ಮಹಾರಾಜ್. ಏನು ಸಾರ್ತಾನಂದ್ರ ಯಾರ್ಯಾರ ಪುರಾಣಗಳನ್ನು ಹೇಳ್ತಾರೆ, ಯಾರ್ಯಾರ ಪ್ರವಚನಗಳು ಹೇಳ್ತಾರೆ, ಯಾರ್ಯಾರ ಸಂಗೀತವನ್ನ ಹಾಡ್ತಾರೆ, ಯಾರ್ಯಾರ ಭರತನಾಟ್ಯವನ್ನು ಮಾಡ್ತಾರೆ, ಅವರಿಗೆ ನಾನು ಏನು ಕೊಡ್ತೇನೆ ಅಂದ್ರ ಮುತ್ತು ರತ್ನಗಳನ್ನು ಕೊಡ್ತೇನೆ ಅಂದಾಗ ಆಗಿನ ಕಾಲದೊಳಗ ಪುಣ್ಯವಂತರೇ ಬಾಳಿದ್ರು. ಜನಕ ಮಹಾರಾಜ ಡಂಗರವನ್ನು ಸಾರಿದಾಗ ಎಲ್ಲಾ ಜನ ಹೋದ್ರು. ಅಷ್ಟೊತ್ತಿಗೆ ಅಷ್ಟವಕ್ರ 3 ವರ್ಷದ ಬಾಲಕನಾಗಿದ್ದ. ಜನಕ ಮಹಾರಾಜ ಬಂಗಾರ ಸಿಂಹಾಸನ ಮೇಲೆ ಕುಂತಿದ್ದ. ಅಷ್ಟವಕ್ರ 3 ವರ್ಷದ ಬಾಲಕ ಬಂದು ಅಲ್ಲಿ ದಾರಬಾತದ ನಿಂತಾಗ ಜನಕ ಮಹಾರಾಜ ಆ ಕೂಸಿನನ್ನ ನೋಡಿ ನಗಕತ್ತಂತ. ಎನ್ನ ರಾಜನೇ ನಗಲಕತ್ತಾನಂದಾಗ ನಾವ್ಯಾಕೆ ಸುಮ್ ಕುಂದ್ರಮಂತ ಇವರು ನಗಕತ್ತರಿ ಮಂತ್ರಿಗಳು. ಮಿಗಿಲಾಗಿ ಶರಣರ ಸಂಘವೇ ಲೇಸು ಸರ್ವಜ್ಞ ಅಂತ ಸರ್ವಜ್ಞ ಕವಿ ಮಾತಾಡ್ಯಾನ. ಸಂತರ